ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಗಂಡುಗಲಿ ಕುಮಾರರಾಮ ಹೋರಾಟ ಸಮಿತಿ ಮತ್ತು ಅಖಿಲ ಕರ್ನಾಟಕ ಹರಿಹರ ಹಕ್ಕ ಬುಕ್ಕನಾಯಕ ವೇದಿಕೆ ವತಿಯಿಂದ 689ನೇ ಕರ್ನಾಟಕ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನವನ್ನು ಹಾಗೂ ವಿಜಯನಗರದ ಮೊದಲ ಅರಸ ಹರಿಹರ ದೇವರಾಯರ ಪಟ್ಟಾಭಿಷೇಕ ದಿನವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕುಮಾರರಾಮನ ವಂಶಸ್ಥರಾದ ಎಚ್. ರಾಜೇಶ್ ನಾಯಕ ದೊರೆ ಮಾತನಾಡಿ, ವೀರ ಕಂಪಿಲರಾಯ ಮತ್ತು ಗಂಡುಗಲಿ ಕುಮಾರರಾಮರ ಆಡಳಿತದ ಮುಂದುವರೆದ ಭಾಗವೇ ಸಂಗಮ ಮನೆತನದ ಹರಿಹರ ಬುಕ್ಕರಾಯರ ಆಡಳಿತವಾಗಿದೆ. ಕ್ರಿ. ಶ. 1336ರಲ್ಲಿ ಆನೆಗೊಂದಿಯಲ್ಲಿ ಕುಮಾರರಾಮನ ಕನಸಿನ ಯೋಜನೆಯಂತೆ ಇವರುಗಳು ಆಳ್ವಿಕೆಯನ್ನು ನಡೆಸಿ ನಾಡು ನುಡಿ ಧರ್ಮ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಭದ್ರವಾದ ಅಡಿಪಾಯವನ್ನು ಹಾಕಿಕೊಟ್ಟರು. ಇವರನ್ನೇ ಅನುಸರಿಸಿದ ಸಾಳುವ ತಳವಾರ, ತುಳುವ, ಅರವೀಡು ಮನೆತನಗಳು ಸುಭದ್ರ ಸುಸ್ಥಿರವಾದ ಸಾಮ್ರಾಜ್ಯದ ಆಡಳಿತವನ್ನು ನಡೆಸಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಯುವ ಸಂಶೋಧಕರಾದ ನಕ್ಷತ್ರ ಚಿಹ್ನೆ ಹರನಾಯಕ ನಕ್ಷತ್ರ ಚಿಹ್ನೆ ಮಾತನಾಡಿ, ರಾಜ್ಯದಲ್ಲಿ ನಮ್ಮ ರಾಜರ ಸ್ಮರಣೆಯನ್ನೇ ನಾವುಗಳು ಮರೆತು ಬೇರೆ ರಾಜರನ್ನು ಹೊತ್ತು ಮೆರೆಸುತ್ತಿದ್ದೇವೆ. ಇನ್ನಾದರೂ ಕನ್ನಡಿಗರು ಬದಲಾಗಬೇಕು. ವಿಜಯನಗರ ಅರಸ ಸ್ಮರಣೆ ತುಂಬಾ ಅವಶ್ಯಕವಾಗಿದ್ದು ನಮ್ಮ ಸ್ವಾಭಿಮಾನವನ್ನು ನಾವು ಮರೆಯಬಾರದು. ವಿಜಯನಗರ ಸಂಸ್ಥಾಪನಾ ದಿನಾಚರಣೆಯನ್ನು ಸರ್ಕಾರ ರಾಜ್ಯಾದ್ಯಂತ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ, ಭೀಮರಾಯಪ್ಪ ಸಿಂಗಾಪುರ, ಪ್ರಹ್ಲಾದ ಕುಲಕರ್ಣಿ, ದೇವಪ್ಪ ವಾಲಿಕಾರ, ರವಿ ದೋತರ, ಗುಡ್ಡೆಕಲ್ಲ ಶರಣಪ್ಪ, ಕುಮಾರಿ ಸಿಂಧು, ಹತ್ತಿಮರದ ರಾಜು ನಾಯಕ, ಎಚ್. ಆರ್. ಕುಮಾರರಾಮ, ರಾಮಣ್ಣ ದಫೇದಾರ್, ಅರ್ಜುನ್ ಜಿ. ಆರ್. ದೇವರಾಜ್ ಹೇಮಗುಡ್ಡ, ನರಸಿಂಹ, ಅಭಿನವ ಸೂರ್ಯನಾಯಕ ಇತರರು ಭಾಗವಹಿಸಿದ್ದರು. ಕನ್ನಡದ ವೀರ ಕಂಪಿಲರಾಯನಿಂದ ಆರಂಭಗೊಂಡ ವಿಜಯನಗರ ಸಾಮ್ರಾಜ್ಯ ಮತ್ತು ಆತನ ಮಗಳಾದ ಮಾರಲ್ಲಿಗೆ ದೇವಿಯ ಮಗನಾದ ಹರಿಹರ ದೇವರಾಯನ ಇವತ್ತು ಒಂದು ಪಟ್ಟಾಭಿಷೇಕ ದಿನವಾದ ಏಪ್ರಿಲ್ 18ರಂದು ರಾಜ್ಯಾದ್ಯಂತ ಇವತ್ತು ನಾವು ಆಚರಣೆ ಮಾಡಬೇಕು ಮತ್ತು ಸರ್ಕಾರದ ವತಿಯಿಂದ ಈ ಪಟ್ಟಾಭಿಷೇಕ ಕಾರ್ಯಕ್ರಮ ಆಗಬೇಕು. ಮತ್ತು ವಿಜಯನಗರ ಸಾಮ್ರಾಜ್ಯದ ಇವತ್ತಿನ ಹರಿಹರ ದೇವರಾಯನ ನಾವು ಪಟ್ಟಾಭಿಷೇಕ ದಿನಾಚರಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಇವತ್ತು ಕನ್ನಡಿಗನು ತಿಳ್ಕೋಬೇಕು. ಹಾಗಾಗಿ ಇದು ಒಂದು ಮನೆಗಳಲ್ಲಿ ಹರಿಹರ ದೇವರಾಯನ ಪಟ್ಟಾಭಿಷೇಕದ ಕಾರ್ಯಕ್ರಮ ಆಗಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಕುಮಾರಿಂದ ನಾವು ಎಲ್ಲ ಕನ್ನಡಿಗರು ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಮೂಲ ಸಂಸ್ಥಾಪಕರೇ ಕುಮಾರರಾಮ ಮತ್ತು ಹಕ್ಕಬುಕ್ಕರು ಮತ್ತು ಕಂಪಿಲರಾಯ ಅಂತ ನಾವು ಹೇಳಕ್ಕೆ ಬಯಸ್ತೀನಿ. ಸರ್ಕಾರ ಯಾಕಂದರೆ ಎಲ್ಲಾದರೆ ಇಡೀ ಕರ್ನಾಟಕ ಇದ್ರೆ ಭುವನೇಶ್ವರಿ ದೇವಸ್ಥಾನ ಸಿಗದೆ ಹಂಪೆಲ್ಲ ಅದಕ್ಕೆ ಮೂಲ ಕಾರಣ ನಮ್ಮ ಗಂಡುಗಲಿ ಕುಮಾರರಾಮ. ದಯಮಾಡಿ ರಾಜ್ಯ ಸರ್ಕಾರ ಈ ವಿಜಯನಗರ ಸಂಸ್ಥಾಪನಾ ದಿನವನ್ನು ರಾಜ್ಯ ಸರ್ಕಾರ ವತಿಯಿಂದ ಆಚರಣೆ ಮಾಡಬೇಕಂತೇಳಿ ನಮ್ಮ ಇದ್ರ ಕಡೆಯಿಂದ ಒತ್ತಾಯ ಮಾಡಬೇಕಂತ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರ ನಿಂತು ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನಾಚರಣೆ ಶುಭಾಶಯಗಳು. ಇವತ್ತು ಕನ್ನಡ ನಾಡು ನುಡಿ ಧರ್ಮ ಮತ್ತು ವಾಸ್ತುಶಿಲ್ಪಕ್ಕೆ ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ನೀಡತಕ್ಕಂಥದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಹಾಲನ್ನೆರೆದಿದ್ದು ವೀರ ಕಂಪಿಲರಾಯ ಮತ್ತು ಕುಮಾರರಾಮರು. ಇವತ್ತು ನಮ್ಮದೇ ನೆಲದಲ್ಲಿ ಅದು ಗಂಗಾವತಿಯಿಂದ ಏನು ಆನೆಗುಂದಿ ಅಂತ ಕರಿತಾ ಇದೀವಿ, ಆನೆಗುಂದಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಇವತ್ತು ನಮ್ಮ ಭಾಗದ ಜನರಿಗೆ ಇದರ ಅರಿವು ಇಲ್ಲದೆ ಇರತಕ್ಕಂಥದ್ದು ಬಹಳ ನೋವಿನ ಸಂಗತಿ. ನಮ್ಮ ನಾಳುವವರು ಮತ್ತು ನಮ್ಮ ಎಲ್ಲ ಒಂದು ಇತಿಹಾಸಕಾರರು ಇದ್ರ ಬಗ್ಗೆ ಬೆಳಕನ್ನ ಚೆಲ್ಲೋದ್ರ ಮುಖಾಂತರ ಇನ್ನ ಹೆಚ್ಚಿನ ಮಟ್ಟದಲ್ಲಿ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನೆ ಆಗಬೇಕು. ಇವತ್ತು ನಾವು ಯಾವ್ಯಾವ್ದು ಒಂದು ರಾಜರನ್ನ ನಾವು ನಮ್ಮ ನೆಲದಲ್ಲಿ ನೆನೆಸ್ತಾ ಇದ್ದೀವಿ, ಆದ್ರೆ ಇಡೀ ಅಖಂಡ ದಕ್ಷಿಣ ಭಾರತದಲ್ಲಿ ನಾವು ನೆನೆಸ್ಬೇಕಾಗಿದ್ದು ಹರಿಹರ ಬುಕ್ಕರನ್ನ. ಇನ್ನಾದ್ರೂ ಕೂಡ ಕರ್ನಾಟಕದ ಜನತೆ ಮತ್ತೊಮ್ಮೆ ಎಚ್ಚೆತ್ತುಕೊಳ್ಳೋದ್ರ ಮುಖಾಂತರ ನಮ್ಮತನವನ್ನ ನಮ್ಮ ಸ್ವಾಭಿಮಾನವನ್ನ ಮತ್ತೊಮ್ಮೆ ಮೆರೆಯಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ವಿಜಯನಗರ ಸಂಸ್ಥಾಪನಾ ದಿನಾಚರಣೆ ಶುಭಾಶಯಗಳು.